ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದ ಸಚಿವ ಕೆಜೆ ಜಾರ್ಜ್ ಅವರ ರಾಜೀನಾಮೆ ವದಂತಿಗೆ ಸ್ವತಃ ಸಚಿವರೇ ವಿಧಾನಸಭೆಯಲ್ಲಿ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವಿಚಾರ ಕಲಾಪದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣ ಆಯಿತು. ಹಾಗಾದ್ರೆ ಇಂಧನ ಇಲಾಖೆಯಲ್ಲಿ ಸಿಎಂ ಕಚೇರಿಯ ಹಸ್ತಕ್ಷೇಪ ಖಂಡಿಸಿ ಕಾಂಗ್ರೆಸ್ ಹಿರಿಯ ಸಚಿವ ಕೆಜೆ ಜಾರ್ಜ್ ರಿಸೈನ್ ಮಾಡೋದಕ್ಕೆ ಮುಂದಾಗಿದ್ರ? ಡೀಟೇಲ್ಸ್ ಇಲ್ಲಿದೆ. ಇಂಧನ ಇಲಾಖೆಯಲ್ಲಿ ಹಲವರ ಹಸ್ತಕ್ಷೇಪ, ರಾಜೀನಾಮೆಗೆ ಮುಂದಾಗಿದ್ರ ಪವರ್ ಮಿನಿಸ್ಟರ್. ಸಿಎಂ ಪರಮಾಪ್ತ ಸಚಿವ ಕೆಜೆ ಜಾರ್ಜ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ರು ಅನ್ನೋ ಸುದ್ದಿ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಿಗೆ ಕಾರಣವಾಯಿತು. ಇಂಧನ ಇಲಾಖೆಯಲ್ಲಿ ಸಿಎಂ ಕಚೇರಿಯ ಸಿಬ್ಬಂದಿಗಳ ಹಸ್ತಕ್ಷೇಪ ಖಂಡಿಸಿ ಇಂಧನ ಇಲಾಖೆ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರಂತೆ. ಅದರಲ್ಲೂ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಕ್ರಮಕ್ಕೆ ಮುಂದಾದ ವಿಚಾರಕ್ಕೆ ಕೆಜೆ ಜಾರ್ಜ್ ಸಿಟ್ಟಾಗಿದ್ದಾರಂತೆ. ಸಿಎಂ ಕಚೇರಿಯ ಸಿಬ್ಬಂದಿಗಳ ಹಸ್ತಕ್ಷೇಪದಿಂದ ಕೆಲ ಅಧಿಕಾರಿಗಳ ವರ್ಗಾವಣೆ ಹಾಗೂ ಅಮಾನತು ವಿಚಾರ ಸಚಿವರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸಚಿವರ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿ ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಾರ್ಜ್, ನಾನು ರಾಜೀನಾಮೆ ನೀಡಿಲ್ಲ, ಇದೆಲ್ಲ ಸುಳ್ಳು ಎಂದ್ರು. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೆ, ಉಲ್ಲೇಖ ಮಾಡ್ತಾ ಇದ್ದೀನಿ. ಸಿಎಂ ಸಭೆಗೆ ಸತತವಾಗಿ ಗೈರಾಗುತ್ತಿದ್ದ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಸಿಎಂ ಕಚೇರಿಯ ಸಿಬ್ಬಂದಿಗಳು ಕ್ರಮಕ್ಕೆ ಮುಂದಾಗಿದ್ರು. ಈ ವಿಚಾರ ಜಾರ್ಜ್ ಅವರ ಗಮನಕ್ಕೂ ಸಹ ಬಂದಿರಲಿಲ್ಲವಂತೆ. ಅಲ್ಲದೆ ಚಿಕ್ಕಮಗಳೂರು ಜಿಲ್ಲೆಯ ಉಪ ವಿಭಾಗಾಧಿಕಾರಿ ಸುದರ್ಶನ್ ಅವರ ವರ್ಗಾವಣೆಯನ್ನ ಸಚಿವರ ಗಮನಕ್ಕೆ ಬರದೆ ವರ್ಗಾವಣೆ ಮಾಡಿದ್ದಕ್ಕೆ ಸಚಿವ ಕೆಜೆ ಜಾರ್ಜ್ ಕೆಂಡಾಮಂಡಲವಾಗಿದ್ರು. ಇನ್ನು ಈ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ ಎಂದ್ರು. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಇಂಧನ ಇಲಾಖೆಯಲ್ಲಿ ಸಿಎಂ ಕಚೇರಿಯ ಸಿಬ್ಬಂದಿಗಳ ಹಸ್ತಕ್ಷೇಪಕ್ಕೆ ಸಚಿವ ಕೆಜೆ ಜಾರ್ಜ್ ಅಸಮಾಧಾನವಿದ್ರು, ಬಹಿರಂಗವಾಗಿ ತೋರಿಸಿಕೊಳ್ತಿಲ್ಲ. ಹೀಗಾಗಿ ಕೆಜೆ ಜಾರ್ಜ್ ತಮ್ಮ ಅಸಮಾಧಾನವನ್ನ ಸಿಎಂ ಸಮ್ಮುಖದಲ್ಲೇ ಹೊರಹಾಕಿದ್ದಾರಂತೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.